ನಮಸ್ಕಾರ, ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಲೋಕಸಭೆ ಚುನಾವಣೆ 2024 ಲೋಕದಲ್ಲಿರುವಂಥ ಎಲ್ಲ ಪ್ರಯತ್ನಗಳನ್ನ ಮಾಡಿ ವಿರೋಧ ಪಕ್ಷಗಳ ಒಂದು ಒಗ್ಗಟ್ಟನ್ನ ಸ್ಥಾಪಿಸಿ 10 ವರ್ಷ ಆಡಳಿತವನ್ನ ಪೂರೈಸುವಂತ ಬಿಜೆಪಿಯನ್ನ ಅಧಿಕಾರದಿಂದ ಇಳಿಸಬೇಕು ಅಂತ ಹರಸಾಹಸ ನಡೆದಿದೆ. ಆ ಹರಸಾಹಸದ ಪ್ರಕ್ರಿಯೆ ಇವತ್ತು ಬಿಹಾರದ ರಾಜಧಾನಿಯಾದ ಪಾಟ್ನಾದಲ್ಲಿ ಶುರುವಾಯಿತು. ಆಯೋಜಕರು ಒಬ್ರು, ಪ್ರಾಯೋಜಕರು ಮತ್ತೊಬ್ಬರದು. ನೇತೃತ್ವ ವಹಿಸಿರೋದು ಮಾತ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅಲ್ಲಿಗೆ ಮೊದಲನೇ ದ್ವಂದ್ವ, ಮೊದಲನೇ ಪ್ರಶ್ನೆ, ಯಾರು ಈ ಪರ್ಯಾಯ ರಂಗದ ನೇತೃತ್ವವನ್ನ ವಹಿಸ್ತಾರೆ? ಒಬ್ಬ ವ್ಯಕ್ತಿಯ ದೃಷ್ಟಿಯಿಂದಾನು ಕೇಳ್ತಿದ್ದೀನಿ, ಒಂದು ಪಕ್ಷದ ದೃಷ್ಟಿಯಿಂದಾನು ಕೇಳ್ತಿದ್ದೀನಿ. ಅಲ್ಲಿಗೆ ಪ್ರಶ್ನೆ ಬರೋದು, 2024ರಲ್ಲಿ ಮೋದಿ ವರ್ಸಸ್ ಯಾರು ಚರ್ಚೆ ವಿಷಯ. ಮೋದಿ ವರ್ಸಸ್ ಯಾರು ಚರ್ಚೆ ವಿಷಯದ ಹೆಡ್ಲೈನ್ಸ್ ಟು ದ ಪಾಯಿಂಟ್. ಬಿಜೆಪಿಯನ್ನ ಅಧಿಕಾರದಿಂದ ಕೆಳಗಿಳಿಸಲೆಂದೇ 2024ರ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಪರ್ಯಾಯ ರಂಗದ ಮೊದಲನೇ ಮಹತ್ವದ ಸಭೆ ಇಂದು ಪಾಟ್ನಾದಲ್ಲಿ. ಬಿಹಾರ ಸಿಎಂ ನಿತೀಶ್ ಕುಮಾರ್ ಆಯೋಜಕರಾದರೂ ಕೂಡ ಎಐಸಿಸಿ ಅಧ್ಯಕ್ಷ ಖರ್ಗೆ ನೇತೃತ್ವದಲ್ಲಿ ನಡೆದ ಸಭೆ ಪರ್ಯಾಯ ರಂಗದ ನಾಯಕತ್ವದ ಬಗ್ಗೆ ಚರ್ಚೆ ಹುಟ್ಟಾಕಿ. 80ರ ದಶಕದಿಂದಲೂ ಕಾಲಕಾಲಕ್ಕೆ ನಡೆದ ಇಂಥ ಪ್ರಯತ್ನಗಳ ವೈಫಲ್ಯತೆಗೆ ಕಾರಣವೇನೆಂಬುದರ ವಿಮರ್ಶೆಗೆ ಇದು ಸೂಕ್ತ ಸಮಯ. ಪಾಟ್ನಾ ಸಭೆಯನ್ನ ಟೀಕಿಸಿದ ಬಿಜೆಪಿ ನಾಯಕರು ಅಧಿಕಾರ ದಾಹಕ್ಕಾಗಿ ನಡೆದಿರುವ ಫೋಟೋ ಸೆಷನ್ ಎಂದು ಲೇವಡಿ.